ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 22ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, MS ಸ್ವಾಮಿನಾಥನ್ ಆಯೋಗ ಈ ಕೆಳಗಿನ ಯಾವ ಗುರಿ ಹೊಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ, ಕೃಷಿ ವ್ಯವಸ್ಥೆಯಲ್ಲಿ ಸುಸ್ಥಿರತೆ ಸಸ್ಟೈನಬಿಲಿಟಿ, ರೈತರ ಆತ್ಮಹತ್ಯೆಗೆ ಪರಿಹಾರ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. MS ಸ್ವಾಮಿನಾಥನ್ ಆಯೋಗ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಲ್ವಾ, ಇದು ಈ ಮೇಲಿನ ಗುರಿಗಳನ್ನು ಹೊಂದಿರುತ್ತೆ. ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯ ಒಂದು ಗುರಿ, ಕೃಷಿ ವ್ಯವಸ್ಥೆಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು, ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡೋದು, ಹಾಗೆ ರೈತರ ಆತ್ಮಹತ್ಯೆಗೆ ಪರಿಹಾರ. MS ಸ್ವಾಮಿನಾಥನ್ ಆಯೋಗ ಯಾಕೆ ಸುದ್ದಿಯಲ್ಲಿ ಇದೆ? ಉತ್ತರ ಭಾರತದ ರೈತರು ದೆಹಲಿ ಚಲೋ ಅನ್ನುವಂತಹ ಒಂದು ರೈತರ ಪ್ರತಿಭಟನೆಯನ್ನ, ಒಂದು ಆಂದೋಲನವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರು ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ದೆಹಲಿ ಕಡೆಗೆ ದೆಹಲಿ ಚಲೋ ಅನ್ನುವಂತಹ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಇವರ ಮುಖ್ಯ 2 ಬೇಡಿಕೆಗಳು ಏನು ಅಂತಂದ್ರೆ, ಒಂದು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಖಾತರಿಯನ್ನು ಒದಗಿಸೋದು, ಎರಡನೇದಾಗಿ MS ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡೋದು. ಹಾಗಾದರೆ MS ಸ್ವಾಮಿನಾಥನ್ ಆಯೋಗ ಅಂದರೆ ಏನು, ಯಾವಾಗ ಇದು ಜಾರಿಗೆ ಬಂತು, ಅದನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಭಾರತ ಸರ್ಕಾರ 2004ರಲ್ಲಿ ರೈತರ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, MS ಸ್ವಾಮಿನಾಥನ್ ಆಯೋಗ ಅಥವಾ ರೈತರ ರಾಷ್ಟ್ರೀಯ ಆಯೋಗ ಯಾವಾಗ ಒಂದು ರಚನೆ ಆಯಿತು ಅಂತ ಕೇಳಿದ್ರೆ 2004ರಲ್ಲಿ ಈ ಒಂದು ರೈತರ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡ್ತಾರೆ. ಈ ರಾಷ್ಟ್ರೀಯ ಆಯೋಗಕ್ಕೆ MS ಸ್ವಾಮಿನಾಥನ್, ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ, MS ಸ್ವಾಮಿನಾಥನ್ ಅವರನ್ನ ಈ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಆ ಕಾರಣಕ್ಕಾಗಿ ರೈತರ ರಾಷ್ಟ್ರೀಯ ಆಯೋಗ ಅಂದ್ರೂ ಒಂದೇ, MS ಸ್ವಾಮಿನಾಥನ್ ಆಯೋಗ ಅಂದ್ರೂ ಒಂದೇ ಆಗುತ್ತೆ. ಈ ಆಯೋಗ ಏನ್ ಮಾಡಿದೆ, 2004ರಲ್ಲಿ ಏನು ರಚನೆ ಆಗುತ್ತೆ ಆವಾಗಿನಿಂದ 2006ರವರೆಗೆ ವಿವಿಧವಾಗಿ 5 ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಕೇವಲ ಒಂದು ವರದಿ ಅಲ್ಲ, 5 ಪ್ರಮುಖ ವರದಿಗಳನ್ನು ಸರ್ಕಾರಕ್ಕೆ ಬೇರೆ ಬೇರೆ ಹಂತದಲ್ಲಿ 2 ವರ್ಷಗಳಲ್ಲಿ ಸಲ್ಲಿಸುತ್ತೆ. ರೈತರ ಆತ್ಮಹತ್ಯೆಗೆ ರಾಷ್ಟ್ರವ್ಯಾಪಿ ವಿಪತ್ತನ್ನ ಪರಿಹರಿಸೋಕೆ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಮುಖ್ಯ ಉದ್ದೇಶ ಏನು, ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದು ಅಥವಾ ರಚನೆ ಮಾಡಿದ್ದು ಉದ್ದೇಶ ಏನು ಅಂದ್ರೆ, ರೈತರ ಆತ್ಮಹತ್ಯೆಗೆ ಏನು ಒಂದು ವಿಪತ್ತಿರುತ್ತೆ, ರಾಷ್ಟ್ರವ್ಯಾಪಿ ವಿಪತ್ತನ್ನ ಪರಿಹರಿಸೋಕೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಆದರೆ ಈ ಆಯೋಗ ವಿವಿಧ ವರದಿಗಳಲ್ಲಿ, ತನ್ನ ವಿವಿಧ 5 ವರದಿಗಳಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಹಲವಾರು ಒಂದು ಅಂಶಗಳನ್ನ, ಹಲವಾರು ಗುರಿಗಳನ್ನ ಇಲ್ಲಿ ವರದಿಯಲ್ಲಿ ಮೆನ್ಷನ್ ಮಾಡುತ್ತೆ. ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ ಇರಬಹುದು, ಕೃಷಿ ವ್ಯವಸ್ಥೆಯಲ್ಲಿ ಸುಸ್ಥಿರತೆ, ಹೀಗೆ ಹಲವಾರು ವಿಷಯಗಳನ್ನ ಈ 5 ವರದಿಗಳಲ್ಲಿ MS ಸ್ವಾಮಿನಾಥನ್ ಆಯೋಗ ಸರ್ಕಾರಕ್ಕೆ ಮಂಡಿಸುತ್ತೆ. ಹಾಗಾಗಿ ಮುಖ್ಯವಾಗಿ ಇದು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ವರದಿಯಾಗುತ್ತೆ. ಮತ್ತು MS ಸ್ವಾಮಿನಾಥನ್ ಇತ್ತೀಚೆಗೆ ನ್ಯೂಸಲ್ಲಿ ಇದ್ದಾರೆ. ಕಾರಣ ಏನು ಅಂದರೆ, ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮರಣೋತ್ತರವಾಗಿ 2024ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕೂಡ. ಇದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುಮಧು ಅನ್ನುವಂತಹ ಆ್ಯಪ್ ಅಥವಾ ತಂತ್ರಾಂಶ ಯಾವ ಕಂಪನಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಪತಂಜಲಿ,
ಜಿಯೋ, ಬಜಾಜ್, ಫ್ಲಿಪ್ಕಾರ್ಟ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಪತಂಜಲಿ ಕಂಪನಿ ಸುಮಧು ಅನ್ನುವಂತಹ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿರುತ್ತೆ. ಈ ಸುಮಧು ತಂತ್ರಾಂಶದ ಉದ್ದೇಶ ಏನು? ತಂತ್ರಾಂಶ ಅಂದರೆ ಇಂಗ್ಲಿಷ್ನಲ್ಲಿ ಆ್ಯಪ್ ಅಂತಾರೆ. ಈ ಸುಮಧು ಕೃತಿ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಒಂದು ಆ್ಯಪ್ ಆಗುತ್ತೆ. ಈ ಆ್ಯಪ್ ಏನು ಮಾಡುತ್ತೆ ಅಂದರೆ ಜೇನು ಹುಟ್ಟಿನಿಂದ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಹನಿಯನ್ನು ಸಂಗ್ರಹಣೆ ಮಾಡೋದು, ಹಾಗೆ ಗ್ರಾಹಕರಿಗೆ ತಲುಪಿಸುವವರೆಗೆ ಅದರ ಒಂದು ಪ್ಯೂರಿಟಿಯನ್ನು, ಶುದ್ಧತೆಯನ್ನು ಮತ್ತು ಗುಣಮಟ್ಟವನ್ನು ಖಚಿತಪಡಿಸುವ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು, ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುತ್ತೆ. ಇದು ಸುಮಧು ಆ್ಯಪ್ನ ಒಂದು ಉದ್ದೇಶ ಆಗುತ್ತೆ. ಜೇನುತುಪ್ಪದ ಒಂದು ಸಂಗ್ರಹಣೆ ಇರಬಹುದು ಅಥವಾ ಗ್ರಾಹಕರಿಗೆ ತಲುಪಿಸುವವರೆಗೆ ಅದರ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಇದು ಸುಮಧು ತಂತ್ರಾಂಶದ ಉದ್ದೇಶ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಒಂದು ತಂತ್ರಾಂಶ ಆಗುತ್ತೆ. ಮತ್ತು ರೀಸೆಂಟ್ ಆಗಿ ಜೇನು ನ್ಯೂಸಲ್ಲಿದೆ, ಎಲ್ಲಿ ಕರ್ನಾಟಕದಲ್ಲಿ ಝೇಂಕಾರ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಏನು ಮಾಡಿದೆ, ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ ಝೇಂಕಾರ್ ಬ್ರ್ಯಾಂಡ್ನ ಅಡಿಯಲ್ಲಿ ಜೇನುತುಪ್ಪವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದೆ. ಕೇಳ್ತಾರೆ ಯಾವ ರಾಜ್ಯ ಅಥವಾ ಯಾವ ಸರ್ಕಾರ ಅಂತ. ಕರ್ನಾಟಕ ಸರ್ಕಾರ ಝೇಂಕಾರ್ ಅನ್ನುವಂತಹ ಬ್ರ್ಯಾಂಡ್ನ ಅಡಿಯಲ್ಲಿ ಈ ಜೇನುತುಪ್ಪವನ್ನು ಮಾರಾಟ ಮಾಡ್ತಾ ಇದೆ. ಈ ಮತ್ತು ಸುಮಧು ತಂತ್ರಾಂಶ ಏನಿದೆ, ಇದಕ್ಕೆ ರಾಷ್ಟ್ರೀಯ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕಾ ಸಂಸ್ಥೆ ಹೈದರಾಬಾದ್ನಲ್ಲಿ ಆಯೋಜನೆ ಮಾಡಿದಂತಹ ವೈಜ್ಞಾನಿಕ ಮಧುಪಾಲನಾ ಕುರಿತು ರಾಷ್ಟ್ರಮಟ್ಟದ ಒಂದು ಗೋಷ್ಠಿಯಲ್ಲಿ ಈ ತಂತ್ರಾಂಶಕ್ಕೆ ಪ್ರಥಮ ಸ್ಥಾನ ಕೂಡ ಬಂದಿರುತ್ತೆ. ಮುಂದಿನ ಪ್ರಶ್ನೆ, ಕೃಷ್ಣ ಕುಹರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಖಗೋಳ, ಕೃಷಿ, ತಂತ್ರಜ್ಞಾನ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಇದೊಂದು ಖಗೋಳ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ವಸ್ತು ಆಗುತ್ತೆ. ಅತ್ಯಂತ ತ್ವರಿತವಾಗಿ ಬೆಳೀತಾ ಇರುವಂತಹ ಬ್ರಹ್ಮಾಂಡದ ಅತ್ಯಂತ ಪ್ರಕಾಶಮಾನವಾದ ವಸ್ತುವನ್ನು ಇತ್ತೀಚೆಗೆ ಪತ್ತೆ ಮಾಡಲಾಗಿದೆ. ಇದು ಸೂರ್ಯನಿಗಿಂತ 500 ಟ್ರಿಲಿಯನ್ ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿರುತ್ತೆ. 500 ಟ್ರಿಲಿಯನ್ ಟೈಮ್ಸ್ ಹೆಚ್ಚು ಒಂದು ಬ್ರೈಟ್ನೆಸ್, ಪ್ರಕಾಶಮಾನವಾಗಿರುತ್ತೆ. ಇದನ್ನು ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿಯ ಸಂಶೋಧಕರು ಪತ್ತೆ ಹಚ್ಚಿರ್ತಾರೆ. ಇದರ ಹೆಸರು ಕೃಷ್ಣ ಕುಹರ. ಕೃಷ್ಣ ಕುಹರ ಅನ್ನೋದು ನಮ್ಮ ಬ್ರಹ್ಮಾಂಡದಲ್ಲಿರುವಂತಹ ಒಂದು ವಸ್ತು. ಇದು ಸೂರ್ಯನಿಗಿಂತ ಹೆಚ್ಚು ಪ್ರಕಾಶಮಾನವಾಗಿರುತ್ತೆ. ಎಷ್ಟು ಪಟ್ಟು ಅಂದರೆ 500 ಟ್ರಿಲಿಯನ್ನಷ್ಟು ಪ್ರಕಾಶಮಾನವಾಗಿರುತ್ತೆ. ಇದನ್ನು ಪತ್ತೆ ಹಚ್ಚಿದವರು ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿಯ ಸಂಶೋಧಕರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯೋಜನೆಗಳಿಗೆ ಯಾವ ದೇಶದಿಂದ ಸಾಲವನ್ನು ಪಡೆಯಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಜಪಾನ್, ಜರ್ಮನಿ, ಫ್ರಾನ್ಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಭಾರತದ 9 ಯೋಜನೆಗಳಿಗೆ ಜಪಾನ್ನಿಂದ 12,800 ಕೋಟಿ ರೂಪಾಯಿಗಳಷ್ಟು ಒಂದು ಸಾಲವನ್ನು ಪಡೆಯಲಾಗಿರುತ್ತೆ. ಯಾವ ಯೋಜನೆಗಳಿಗೆ ಸಾಲವನ್ನು ಪಡೆದಿದ್ದಾರೆ? ಮುಖ್ಯವಾಗಿ ಈಶಾನ್ಯದ ರಸ್ತೆ ಜಾಲ ಸಂಪರ್ಕ, ತೆಲಂಗಾಣದ ಸ್ಟಾರ್ಟ್ಅಪ್ ಇನೋವೇಷನ್ ಯೋಜನೆ, ಹರಿಯಾಣದ ಸುಸ್ಥಿರ ತೋಟಗಾರಿಕೆ, ಹಾಗೆ ಚೆನ್ನೈ ವರ್ಚುವಲ್ ರಿಂಗ್ನ ರಸ್ತೆ ನಿರ್ಮಾಣ, ರಾಜಸ್ಥಾನದ ಹವಾಮಾನ ಬದಲಾವಣೆ. ಸೊ ಈ ಎಲ್ಲ ಒಂದು ಯೋಜನೆಗಳಿಗಾಗಿ ಒಂದು ಸಾಲವನ್ನು ಎಷ್ಟು 12,800 ಕೋಟಿಯಷ್ಟು ಸಾಲವನ್ನು 12,800 crores 12,800 ಕೋಟಿ ಇಷ್ಟು ಸಾಲವನ್ನು ಜಪಾನ್ನಿಂದ ನಾವು ಪಡ್ಕೊಂಡಿದ್ದೀವಿ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅಂದರೂ ಕೂಡ ಸಾಲದ ಸುಳಿಯಲ್ಲಿ ಕೆಲವೊಂದು ಬಾರಿ ಭಾರತ ಸಿಕ್ಕಾಕ್ ಹೋಗ್ತಾ ಇದೆ. ಯಾಕೆಂದರೆ ಅಭಿವೃದ್ಧಿಯ ವಿಷಯದಲ್ಲಿ ಏನು ಒಂದು ನೀಡಿರುತ್ತೆ. ಯಾಕಂದರೆ ಬಹಳಷ್ಟು ಒಂದು ಪಾಪ್ಯುಲೇಷನ್ ಇರುವಂತಹ ದೇಶ ಆಗುತ್ತೆ. ಕೆಲವೊಂದು ಬಾರಿ ಚುನಾವಣಾ ಘೋಷಣೆಯಲ್ಲಿ ಕೆಲವೊಂದು ಫ್ರೀ ಸ್ಕೀಮ್ಸನ್ನು ಏನು ಕೊಡ್ತಾರೆ, ಆ ಟೈಮ್ನಲ್ಲಿ ಎಕನಾಮಿಕ್ ಕ್ರೈಸಿಸನ್ನು ಪರ್ಟಿಕ್ಯುಲರ್ ಸ್ಟೇಟ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ಕಂಟ್ರಿ ಆಗಿರ್ಬೋದು ಫೇಸ್ ಮಾಡುತ್ತೆ. ಆವಾಗ ಅದು ನ್ಯಾಚುರಲ್ ಏನಾಗುತ್ತೆ ಅಂದರೆ ಅಮೌಂಟನ್ನು ಬೇರೆ ಕಡೆಯಿಂದ ನಾವು ಬಾರೋ ಪಡ್ಕೋಬೇಕಾಗುತ್ತೆ ಸಾಲದ ರೂಪದಲ್ಲಿ. ಇವಾಗ ಭಾರತ ಕೂಡ ಹಾಗೆ 12,800 ಕೋಟಿಗಳಷ್ಟು ಸಾಲವನ್ನು ಜಪಾನ್ನಿಂದ ಪಡ್ಕೊಂಡಿರುತ್ತೆ. ಮುಂದಿನ ಪ್ರಶ್ನೆ, 2024ನೇ ಸಾಲಿನ ರಾಜಕುಮಾರ ದತ್ತಿ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು MS ಉಮೇಶ್, ದ್ವಾರಕೀಶ್, ರವಿಚಂದ್ರನ್, ಅನಂತ್ ನಾಗ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. 2024ನೇ ಸಾಲಿನ ರಾಜಕುಮಾರ ದತ್ತಿ ಪ್ರಶಸ್ತಿಗೆ ಹಾಸ್ಯ ನಟ MS ಉಮೇಶ್ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ.
ಈ ಒಂದು ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ನೀಡುತ್ತೆ. ಈ ಪ್ರಶಸ್ತಿ 25,000 ನಗದು ಬಹುಮಾನ ಮತ್ತು ಒಂದು ಸ್ಮರಣಿಕೆಯನ್ನು ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಚೀನಾ, ಜಪಾನ್, ಜರ್ಮನಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಚೀನಾ ವಿಶ್ವದಲ್ಲೇ 2ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಆಗುತ್ತೆ. ಇವಾಗ ಆರ್ಥಿಕ ಚೇತರಿಕೆಗೆ, ಆರ್ಥಿಕ ಸುಧಾರಣೆಗೆ ಚೀನಾದ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಏನು ಮಾಡಿದೆ, ಆ ಒಂದು ದೇಶದ ಒಂದು ಬಡ್ಡಿ ದರ ಏನು ಬರುತ್ತೆ, ಸಾಲದ ಮೇಲಿನ ಬಡ್ಡಿ ದರವನ್ನು ಕಡಿತಗೊಳಿಸಿರುತ್ತೆ ಆರ್ಥಿಕ ಚೇತರಿಕೆಗೆ. ಇನ್ನು ಜಾಗತಿಕವಾಗಿ ಅಮೆರಿಕ ಒಂದು ವಿಶ್ವದ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಕೂಡ ಆಗುತ್ತೆ. ಮತ್ತು ಇತ್ತೀಚೆಗೆ ಕೆಲವೊಂದು ದೇಶಗಳಲ್ಲಿ ಎಕನಾಮಿಕ್ ಕ್ರೈಸಿಸ್, ಆರ್ಥಿಕ ಅಸ್ಥಿರತೆ ಉಂಟಾಗ್ತಾ ಇದೆ. ಮುಖ್ಯವಾಗಿ ಬ್ರಿಟನ್, ಜರ್ಮನಿ, ಜಪಾನ್ ಮತ್ತು ಮಾಲ್ಡೀವ್ಸ್, ಈ 4 ದೇಶಗಳಲ್ಲಿ ಆರ್ಥಿಕ ಅಸ್ಥಿರತೆ ಕಂಡುಬರ್ತಾ ಇದೆ. ಮುಂದಿನ ಪ್ರಶ್ನೆ, ಆಂಡ್ರಿಯಾಸ್ ಬ್ರೀಮ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಚೆಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಒಬ್ಬ ಫುಟ್ಬಾಲ್ ಆಟಗಾರ ಯಾವ ದೇಶಕ್ಕೆ ಸಂಬಂಧಪಡ್ತಾರೆ ಅಂತ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಜರ್ಮನಿ ದೇಶದ ಫುಟ್ಬಾಲ್ ಆಟಗಾರ ಆಂಡ್ರಿಯಾಸ್ ಬ್ರೀಮ್ ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಮರಾಠ ಸಮುದಾಯಕ್ಕೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ 10% ಮೀಸಲಾತಿ ಒದಗಿಸುವ ಮಸೂದೆಯನ್ನು ಮಹಾರಾಷ್ಟ್ರದಲ್ಲಿ ಅಂಗೀಕರಿಸಲಾಗಿದೆ. ಎರಡನೇದಾಗಿ, ಬ್ರಿಟನ್ ಶಾಲೆಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಹಾಗೆ ಇತ್ತೀಚೆಗೆ ಭಾರತದ ತಮಿಳುನಾಡಿನಲ್ಲಿ ಒಂದು ಬಾಂಬೆ ಮಿಠಾಯಿಯನ್ನು ಕೂಡ ನಿಷೇಧವನ್ನು ಮಾಡಲಾಗಿದೆ. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕಂಡು ಬಂದಿರೋದ್ರಿಂದ. ಇನ್ನು ಮೂರನೇದಾಗಿ, ದೇಶದ ಅತಿ ಉದ್ದದ ರೈಲು ಸುರಂಗವನ್ನು ಕಾಶ್ಮೀರದಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ಪಾಯಿಂಟ್ ಅನ್ನು ನೋಡಿ, ಖ್ಯಾತ ರೇಡಿಯೋ ವ್ಯಕ್ತಿ ಅಮೀನ್ ಸಯಾನಿಯವರು ನಿಧನವನ್ನು ಹೊಂದಿದ್ದಾರೆ. ನ್ಯಾಯಶಾಸ್ತ್ರಜ್ಞ ಫಾಲಿ ನಾರಿಮನ್ ಕೂಡ ಇತ್ತೀಚೆಗೆ ನಿಧನವನ್ನು ಹೊಂದಿದ್ದಾರೆ. ಎಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಕ್ಲಾಸ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಮತ್ತು KS ಮುಖ್ಯ ಪರೀಕ್ಷೆಯ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳ ಒಂದು ಚರ್ಚೆ ಏನಿರುತ್ತೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರುತ್ತೆ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಜಾಯಿನ್ ಅನ್ನುವಂತಹ ಒಂದು ಬಟನನ್ನು ಕೆಳಗಡೆ ಕೊಡಲಾಗಿದೆ. ಸೊ ಆ ಒಂದು ಬಟನನ್ನು ಪ್ರೆಸ್ ಮಾಡುವುದರ ಮುಖಾಂತರ ನೀವು KS ಮೇನ್ಸ್ನ ಒಂದು ಏನು ಡಿಸ್ಕಷನ್ ಸಿರೀಸ್ ಏನಿದೆ, ಮುಖ್ಯ ಪರೀಕ್ಷೆಯ ಒಂದು ಉತ್ತರಗಳ ಡಿಸ್ಕಷನ್ ಸಿರೀಸ್ ಏನಿದೆ ಅದಕ್ಕೆ ಜಾಯಿನ್ ಆಗ್ಬೋದು. ಮತ್ತು ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ನ ಜಾಲತಾಣ ವೆಬ್ಸೈಟ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್, 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಕೇವಲ ತಮಗೆ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಬೋತ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ. ಇಲ್ಲಿ ತಾವು ಟೆಸ್ಟನ್ನು ಅಟೆಂಡ್ ಮಾಡುವುದರ ಮುಖಾಂತರ ಆಲ್ ಕರ್ನಾಟಕದಲ್ಲಿ ತಮ್ಮ ರ್ಯಾಂಕನ್ನು ಕೂಡ ಚೆಕ್ ಮಾಡ್ಕೋಬಹುದು ಮತ್ತು ನೋಟ್ಸನ್ನು ಕೂಡ ತಾವು ಆಕ್ಸೆಸ್ಸನ್ನು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.